ರಾಷ್ಟ್ರ ರಾಜಧಾನಿಯಲ್ಲಿ ತಣ್ಣಗಾಗ್ತಾ ಇಲ್ಲ ಕಾಕ್ರೋಚ್ ಕಿಚ್ಚು. ದಿನೇ ದಿನೇ ಹೆಚ್ಚಾಗ್ತಾನೆ ಬರ್ತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಇದೀಗ ಪ್ರೊಟೆಸ್ಟ್ ಮುಂದುವರೆದಿದೆ. ಜಂತರ್ ಮಂತರ್ನಲ್ಲೇ 5ನೇ ದಿನ ಕೂಡ ಪ್ರತಿಭಟನೆ ಕಿಚ್ಚು ಹೊತ್ಕೊಂಡಿದೆ. ಇತ್ತ ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವರನ್ನ ಸಿಜೆಪಿ ಭೇಟಿ ಆಗ್ತಾ ಇದೆ. ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಮಾತುಕತೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ವಿದ್ಯಾರ್ಥಿಗಳು ಒಂದು ಕಡೆ ಪಟ್ಟು ಹಿಡಿದು ಕೂತಿದೆ. ಸೊ ಇಷ್ಟು ದಿನಗಳ ಕಾಲ ನಡೀತಿರ್ತಕ್ಕಂಥ ಒಂದು ಪ್ರೊಟೆಸ್ಟ್ಗೆ, ಅವರ ಒಂದು ಬೇಡಿಕೆಗೆ ಇವತ್ತು ಫುಲ್ ಸ್ಟಾಪ್ ಬೀಳುತ್ತಾ? ಬೇಡಿಕೆ ಈಡೇರುತ್ತಾ? ಏನಾಗುತ್ತೆ ಕಾದ್ ನೋಡಬೇಕಾಗಿದೆ. 12:30ಕ್ಕೆ ಈಗ ಒಂದು ಮಾತುಕತೆ ನಡೆಯುತ್ತೆ. ಮಾತುಕತೆಯ ನಂತರ ಯಾವ ರೀತಿ ತೀರ್ಮಾನ ಮಾಡ್ಕೊಳ್ತಾರೆ? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸುಮಾರು 5ನೇ ದಿನ ಇವತ್ತು. ವಿದ್ಯಾರ್ಥಿಗಳು ಎಲ್ಲ ಭಾಗದಿಂದ ಬರ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆ ಉಪವಾಸ ಸತ್ಯಾಗ್ರಹ ನಡೀತು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನೆಗಳ ಕಾವು ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ಇದೀಗ ರಾಜಕೀಯ ಹೋರಾಟಕ್ಕೆ ಮತ್ತೊಂದು ಹೊಸ ರೂಪ ಸಿಗ್ತಾ ಇರ್ತಕ್ಕಂಥದ್ದು ಕಾಕ್ರೋಚ್ ಪ್ರೊಟೆಸ್ಟ್ ಎಲ್ಲರ ಗಮನ ಸೆಳೀತಾ ಇದೆ. ಸಂಸತ್ ಅಧಿವೇಶನದ ನಡುವೆ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳ ನಡುವಿನ ವಾಗ್ವಾದ ಮತ್ತಷ್ಟು ತೀವ್ರಗೊಂಡಿದೆ. ಪ್ರತಿಭಟನೆಯ ಹೊಸ ಶೈಲಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಇದರ ಜೊತೆಗೆ ಈಗ ಸೋನಂ ವಾಂಗ್ಚುಕ್ ಅವರನ್ನು ಜೆಪಿ ನಡ್ಡಾ ಅವರು ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ 26 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ಇವತ್ತು ಅಂತ್ಯ ಆಗಿದೆ. ಇದರ ಜೊತೆಗೆ ಇವತ್ತು ಮಧ್ಯಾಹ್ನ 12:30ಕ್ಕೆ ಮೀಟಿಂಗ್ ಕರೆದಿದ್ದಾರೆ. ಸಿಜೆಪಿ ಹಾಗಾದರೆ ಮೀಟಿಂಗ್ ಅಟೆಂಡ್ ಮಾಡುತ್ತಾ? ಅಟೆಂಡ್ ಮಾಡಿದರೂ ಕೂಡ ಯಾವ ರೀತಿ ಮಾತುಕತೆ ಆಗಬಹುದು ಎಲ್ಲವನ್ನ ಕಾದು ನೋಡಬೇಕಾಗಿದೆ. 26 ದಿನಗಳ ಸುದೀರ್ಘ ಉಪವಾಸ ಸತ್ಯಾಗ್ರಹದ ಬಳಿಕ ಸೋನಂ ವಾಂಗ್ಚುಕ್ ತಮ್ಮ ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ. ಆದರೆ ಬೆಳವಣಿಗೆಯ ಹಿಂದೆ ನಡೆದಂಥ ರಾಜಕೀಯ ಹಾಗೂ ಸರ್ಕಾರದ ಮಟ್ಟದ ಚಟುವಟಿಕೆಗಳು ದೇಶದ ಗಮನ ಸೆಳೆದಿವೆ. ಸೊ 12:30 ಕಾದು ನೋಡೋಣ. ಇನ್ನು 5ನೇ ದಿನಕ್ಕೆ ಕಾಲಿಟ್ಟಿದೆ ಸಂಸತ್ ಅಧಿವೇಶನ. ಇಂದು ಕೂಡ ನಡೀತಿರ್ತಕ್ಕಂಥ ವಿಪಕ್ಷಗಳ ಹೋರಾಟ. ಸಂಸತ್ ಮಕರದ್ವಾರದಲ್ಲಿ ವಿಪಕ್ಷಗಳು ಧರಣಿ ನಡೆಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದೆ. ಇವತ್ತಾದರೂ ಈ ಒಂದು ಕಲಾಪ ಸುಗಮವಾಗಿ ನಡೀಬಹುದು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಕಲಾಪ ಶುರುವಾಗೋದಕ್ಕಿಂತ ಮುಂಚೆನೇ ಧರಣಿ ಶುರುವಾಗಿದೆ. 4 ದಿನಗಳಿಂದ ಗದ್ದಲ, ಪ್ರತಿಭಟನೆ ಹಾಗೂ ಮುಂದೂಡಿಕೆ. ಈ ಮುಂದೂಡಿಕೆಗೆ ಸಾಕ್ಷಿಯಾಗಿರತಕ್ಕಂಥ ಸಂಸತ್ ಅಧಿವೇಶನ ಇವತ್ತಾದರೂ ಸುಗಮವಾಗಿ ನಡೆಯುತ್ತಾ? ಇದೇ ಪ್ರಶ್ನೆ ಈಗ ದೇಶದಾದ್ಯಂತ ಕೇಳಬರ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ, ವಿದ್ಯಾರ್ಥಿಗಳ ಪ್ರತಿಭಟನೆ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಡಿಕೆಗಳ ನಡುವೆಯೇ ಇವತ್ತಿನ ಸಂಸತ್ ಕಲಾಪದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಆದರೆ ಸಂಸತ್ ಕಲಾಪ ಶುರುವಾಗೋದಕ್ಕಿಂತ ಮುಂಚೆ ಈಗ ವಿಪಕ್ಷಗಳು ಎಲ್ಲ ಹೊರಗಡೆ ನಿಂತ್ಕೊಂಡು, ದ್ವಾರದಲ್ಲಿ ನಿಂತ್ಕೊಂಡು ಧರಣಿಯನ್ನು ನಡೆಸ್ತಾ ಇದೆ. ಸೊ ಇವತ್ತು ಕೂಡ ಆಗತ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಂಡಿದೆ. ಸಂಸತ್ ಉಭಯ ಸದನಗಳ ಕಲಾಪ ಇದೀಗ ಆರಂಭಗೊಂಡಿದೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಸದನದಲ್ಲಿ ಸಂಖ್ಯಾಬಲ ಕಾಯ್ದುಕೊಳ್ಳೋದಕ್ಕೆ ಬಿಜೆಪಿ ತಂತ್ರ ರೂಪಿಸ್ತಾ ಇದೆ. ಇಂದು ರಾಜ್ಯಸಭೆಗೆ ಕಡ್ಡಾಯವಾಗಿ ಹಾಜರಾಗೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಬಿಜೆಪಿಯ ಎಲ್ಲ ಸದಸ್ಯರು ರಾಜ್ಯಸಭೆಗೆ ಹಾಜರಾಗೋದಕ್ಕೆ ಸೂಚನೆ ನೀಡಲಾಗಿತ್ತು. ಕಲಾಪ ಮುಗಿಯುವ ತನಕ ಎಲ್ಲರೂ ಕೂಡ ಹಾಜರಿರಬೇಕು, ಯಾರು ಕೂಡ ಎಲ್ಲೂ ಹೋಗುವಾಗಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ನೀಡಲಾಗಿತ್ತು. ರಾಜ್ಯಸಭೆಯಲ್ಲಿ ಮಹತ್ವದ ಮಸೂದೆ ಮಂಡಿಸುವುದಕ್ಕೆ NDA ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಕಳೆದ 4 ದಿನಗಳಿಂದ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರಲ್ಲೂ ಕೂಡ ನೀಟ್ ವಿವಾದವೇ ಪ್ರಮುಖ ಕಾರಣವಾಗಿ ಗದ್ದಲ ಮುಂದುವರೆದಿದೆ. ಪ್ರತಿಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿದ್ರೆ
ಸರ್ಕಾರ ಯಾವುದೇ ಪೂರ್ವ ಷರತ್ತಿಲ್ಲದೆ ನೀಟ್ ವಿಷಯದ ಮೇಲೆ ಸದನದಲ್ಲಿ ಸಂಪೂರ್ಣ ಚರ್ಚೆಗೆ ಸಿದ್ಧ ಅಂತ ಹೇಳಿದೆ. ಈಗ ನೋಡಿದ್ರೆ ನಾನು ಆಗ್ಲೇ ಹೇಳಿದಾಗೆ ಕಲಾಪ ಅಗೇನ್ ಮುಂದೂಡಲಾಗಿದೆ. ಈಗ 12 ಗಂಟೆಗೆ ಮತ್ತೆ ಶುರುವಾಗಬಹುದು. ಯಾಕಂತ ಹೇಳಿದ್ರೆ ವಿಪಕ್ಷಗಳು ಹೊರಗಡೆ ನಿಂತು ಒಂದು ಧರಣಿಯನ್ನು ನಡೆಸ್ತಾ ಇದ್ದಾರೆ. ವಿಚಾರ ಒಂದೇ, ಕೇಂದ್ರ ಶಿಕ್ಷಣ ಸಚಿವರಾಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋವರೆಗೂ ಒಂದು ಕಡೆ ಹೋರಾಟನೂ ನಿಲ್ಲಲ್ಲ, ಪ್ರೊಟೆಸ್ಟೂ ನಿಲ್ಲಲ್ಲ, ಸುಗಮವಾದಂತಹ ಕಲಾಪ ಕೂಡ ನಡೆಯೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ವಿಪಕ್ಷಗಳು ಹೋರಾಟ ಮಾಡ್ತಾ ಇದೆ, ಧರಣಿ ಮಾಡ್ತಾ ಇದೆ. ಸುಮಾರು 5 ದಿನಗಳಿಂದ ಇದೇ ಆಗ್ತದೆ. ಇವತ್ತು 5ನೇ ದಿನ, 4 ದಿನ ಆಲ್ರೆಡಿ ಕಂಪ್ಲೀಟೆಡ್, ಮುಗಿದೋಯ್ತು. 5ನೇ ದಿನ ಆದರೂ ಸುಗಮವಾಗಿ ನಡೆಯುತ್ತಾ? ಇಲ್ಲ. ಆರಂಭದಲ್ಲೇ ಲೋಕಸಭೆ ಕಲಾಪ ಮುಂದೂಡಿಕೆ ಆಗಿದೆ. ಆರಂಭಕ್ಕೂ ಅಂದರೆ ಶುರುವಾಗೋದಕ್ಕಿಂತ ಮುಂಚೆನೇ ಮುಂದೂಡಿದ್ದಾರೆ. 5ನೇ ದಿನ ಕೂಡ ಸದನದಲ್ಲಿ ಗದ್ದಲ ಉಂಟಾಗಿದೆ. ಮಧ್ಯಾಹ್ನ 12 ಗಂಟೆಯ ತನಕ ಕಲಾಪವನ್ನು ಮುಂದೂಡಲಾಗಿದೆ. ಆರಂಭದಲ್ಲೇ ಲೋಕಸಭೆ ಕಲಾಪವನ್ನು ಮುಂದೂಡಲಾಯಿತು. ಕಾರಣ ಗದ್ದಲ, ಕೋಲಾಹಲ, ಗಲಾಟೆ, ಧರಣಿ, ಸೊ ಎಲ್ಲವೂ ನಡೀತಾ ಇದೆ. ಸುಗಮ ಕಲಾಪ ಹಾಗಾದ್ರೆ ಯಾವಾಗ ನಡೆಯುತ್ತೆ? ಇಂದಿನ ಕಲಾಪದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ, ವಿದ್ಯಾರ್ಥಿಗಳ ಆತಂಕ ಹಾಗೂ ಸಂಬಂಧಿತ ವಿಚಾರಗಳ ಬಗ್ಗೆ ಚರ್ಚೆ ನಡೀಬೇಕಿತ್ತು ಸುಗಮವಾಗಿ. ಆದರೆ 12 ಗಂಟೆಗೆ ಮುಂದೂಡಲಾಯಿತು. ಇದರ ಜೊತೆಗೆ ಸರ್ಕಾರ ಕೆಲವು ಮಹತ್ವದ ಮಸೂದೆಗಳನ್ನು ಮಂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು ಅಂತ ನಾವು ಅನ್ಕೊಂಡಿದ್ವಿ. ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ. ಆದರೆ ಸದನದಲ್ಲಿ ಮತ್ತೆ ಗದ್ದಲ ಮುಂದುವರೆದಿದೆ, ಕಲಾಪಕ್ಕೆ ಅಡ್ಡಿಯಾಗಿದೆ. ಕಲಾಪವನ್ನ ತಳ್ಳಿ ಕೂಡ ಹಾಕಲಾಯಿತು. ಸಂಸತ್ ಆವರಣದ ಹೊರಗೂ ರಾಜಕೀಯ ಚಟುವಟಿಕೆಗಳು ಜೋರಾಗಿದ್ದ ಕಾರಣ ಈ ಒಂದು ಕಲಾಪವನ್ನ ಮುಂದೂಡಲಾಯಿತು. ಆಡಳಿತಾರೂಢ ಎನ್ಡಿಎ ಹಾಗೂ ಇಂಡಿಯಾ ಒಕ್ಕೂಟ ಸಂಸದರು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಳೆದ ದಿನ ಎಸ್ಐಎಸ್ಎಫ್ ಮಧ್ಯಪ್ರವೇಶಿಸಿ ಎರಡೂ ಗುಂಪುಗಳನ್ನು ಬೇರ್ಪಡಿಸಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಅದು ಕೂಡ ನೋಡಿದ್ರಿ, ಅದು ಕೂಡ ವೈರಲ್ ಆಯಿತು. ಇಂದಿನ ಸಂಸತ್ ಅಧಿವೇಶನದಲ್ಲಿ ನೀಟ್ ವಿಚಾರದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯುತ್ತೆ ಅಂತ ಕೂಡ ನಾವು ಅಂದ್ಕೊಂಡಿದ್ವಿ. ಇಡೀ ದೇಶ, ನಾವಲ್ಲ, ಇಡೀ ದೇಶದ ಜನ ಇವತ್ತು ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಕಲಾಪಗಳು ಅಚ್ಚುಕಟ್ಟಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಎಲ್ಲೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಪ್ರತಿಭಟನೆ ಹಾಗೂ ಗದ್ದಲದ ನಡುವೆಯೇ ಕಲಾಪ ಮುಂದೂಡಿಕೆ ಆಗ್ತಾ ಇದೆ. ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವಿನ ಬಿಕ್ಕಟ್ಟು ಹಾಗಾದರೆ ಹೇಗೆ ಅಂತ್ಯ ಆಗತ್ತೆ? ಇದು ಪ್ರಶ್ನೆ. ಹೇಗೆ ಅಂತ್ಯ ಆಗತ್ತೆ? ಇದು ದೇಶದ ಕುತೂಹಲ. ಸೊ ಈಗ ಒಂದು ಕಡೆ ಸಿಜೆಪಿ ಆ ಒಂದು ಟೀಮ್ JP ನಡ್ಡಾ ಅವರನ್ನು ಭೇಟಿಯಾಗೋದಕ್ಕೆ JP ನಡ್ಡಾ ಅವರ ನಿವಾಸಕ್ಕೆ ತೆರಳುತ್ತಾ ಇದೆ. ಅದರಲ್ಲೂ ಕೂಡ ಬೆಳಗ್ಗೆ ಅಭಿಜಿತ್ ದೀಪ್ಗೆ ಯಾವುದೇ ಕಾರಣಕ್ಕೂ ನಾವು ಅವರ ನಿವಾಸಕ್ಕಾಗಲಿ ಇನ್ನೊಂದು ಕಡೆ ನಾವು ಹೋಗೋದಿಲ್ಲ, ಇಲ್ಲೇ ಬಂದು ಮೊದಲು ಕೇಂದ್ರ ಶಿಕ್ಷಣ ಸಚಿವರಾಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ನಂತರ ಮಾತುಕತೆ ಮಾಡೋಣ, ನಂತರ ಚರ್ಚೆ ಮಾಡೋಣ, ಏನು ಬೇಕಾದ್ರೆ ಮಾಡೋಣ. ಮೊದಲು ನ್ಯಾಯ ಸಿಗಬೇಕು, ನಮ್ಮ ಹೋರಾಟಕ್ಕೆ ಫಲ ಸಿಗಬೇಕು. ಆ ಫಲ ಸಿಗುವವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಕೂಡ ಹೇಳಿದರು. ಒಂದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಲಿ, ಇಲ್ಲ ಮೋದಿ ಅವರು ಕೊಡಬೇಕಾಗತ್ತೆ ಅಂತ ಕೂಡ ಅವರು ಹೇಳಿದರು, ಹೇಳಿಕೆಯನ್ನು ಕೊಟ್ಟರು. ಈಗ ಒಂದು ಕಡೆ
ಪ್ರಧಾನಿ ಅವರು ಕೂಡ ಇವತ್ತು ಇದರ ಬಗ್ಗೆ ಸಭೆ ನಡೆಸಿ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ ಅಂತ ಕೂಡ ಹೇಳಿದೆ. ಒಂದು ಧೈರ್ಯ ತುಂಬುವಂಥ ಕೆಲಸಗಳನ್ನು ಒಂದು ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡೋದ್ರ ಮೂಲಕ ಮಾಡಿದರು. ಇನ್ನೊಂದು ಕಡೆ JP ನಡ್ಡಾ ಹಾಗೂ ಜಿತೇಂದ್ರ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು 26 ದಿನಗಳ ಕಾಲ ಸುದೀರ್ಘವಾಗಿ ಉಪವಾಸ ಸತ್ಯಾಗ್ರಹನ ಮಾಡ್ಕೊಂಡ್ಬಂದ, ಉಪ್ಪು ನೀರು ಕುಡ್ಕೊಂಡೇ ಇಷ್ಟು ದಿನ ಮೇಂಟೈನ್ ಮಾಡ್ಕೊಂಡು ಬಂದಿರತಕ್ಕಂಥ ಸೋನಂ ವಾಂಗ್ಚುಕ್ ಅವರನ್ನು ಭೇಟಿ ಮಾಡಿ ಅವರ ಒಂದು ಉಪವಾಸ ಸತ್ಯಾಗ್ರಹ ಆ ಒಂದು ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು. ಈಗ 12ವರೆಗೆ ನಡೆಯುವಂತಹ ಚರ್ಚೆಗಳು ಹೇಗಿರುತ್ತೋ, ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಹೇಗಿರುತ್ತೋ ಎಲ್ಲವೂ ಒಂದು ಕುತೂಹಲ. ಯಾಕಂತ ಹೇಳಿದ್ರೆ ಇಡೀ ದೇಶ ಕೂತು ನೋಡ್ತಾ ಇದೆ. ಇಡೀ ದೇಶ ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ ಆಗ್ತಿರ್ತಕ್ಕಂಥ ಒಂದು ಪ್ರೊಟೆಸ್ಟ್ ಇದೆಯಲ್ಲ, ಆ ಪ್ರೊಟೆಸ್ಟನ್ನು ಇಡೀ ದೇಶ ಕೂತು ನೋಡ್ತಾ ಇದೆ. ಇಡೀ ದೇಶದ ಜನರಿಗೆ ಒಂದು ಉತ್ತರ ಸಿಗುತ್ತೆ. ಆ ಉತ್ತರ ಯಾವಾಗ ಸಿಗುತ್ತೆ ಅನ್ನುವಂಥ ಕಾತುರದಲ್ಲಿದ್ದಾರೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಾ? ಆತ್ಮಹತ್ಯೆ ಮಾಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಪರಿಹಾರ ಸಿಗುತ್ತಾ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೊಡೋದು ಅನ್ನೋದು ಅಷ್ಟು ಸುಲಭ ಅಲ್ಲ. ಅದು ಎಸ್ಪೆಷಲಿ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರಕ್ಕೆ ಬಂದರೆ ಸತತವಾಗಿ ಒಡಿಶಾದಲ್ಲಿ ಸೋಲು ಕಂಡಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ನಿಂತ್ಕೊಂಡು ಆ ಒಡಿಶಾವನ್ನ ಗೆಲ್ಲಿಸಿರ್ತಕ್ಕಂಥ ವಿಚಾರ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸೇರುತ್ತೆ. ಆ ಒಂದು ಕಾರಣ ಇಟ್ಕೊಂಡು ಎಲ್ಲೋ ಒಂದು ಕಡೆ ಮನವೊಲಿಸುವಂಥ ಪ್ರಯತ್ನ ಮಾಡಬಹುದಾ ಇವರು? ಅಂದರೆ ವಿದ್ಯಾರ್ಥಿಗಳ ಒಂದು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬಹುದಾ, ಅಥವಾ ವಿದ್ಯಾರ್ಥಿಗಳ ಪರವಾಗಿ ನಿಂತು ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಜೀನಾಮೆ ಕೊಡಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರ ಪ್ರಧಾನಿಗಳು? ಅಮಿತ್ ಶಾ ಅವರು ಅವರ ಕೈಯಲ್ಲಿದೆ. ಈಗ ಎಲ್ಲವೂ ಅವ್ರ ಕೈಯಲ್ಲಿದೆ. ಈಗ ಒಂದಿಷ್ಟು ಜನ ಹೊರಗಡೆ ಚರ್ಚೆ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಮಾತನಾಡಿರೋ ವಿಚಾರವನ್ನು ಸ್ವಲ್ಪ ದಿನಗಳ ಹಿಂದೆ ಮಾತನಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೀತಿರಲಿಲ್ಲ, ಕಲ್ಲು ತೂರಾಟ ನಡೀತಿರಲಿಲ್ಲ, ಒಂದಿಷ್ಟು ಕಾರುಗಳು ಜೀಪ್ಗಳು ಜಖಮ್ ಆಗ್ತಾ ಇರಲಿಲ್ಲ, ವಾದ ಪ್ರತಿವಾದಗಳು ಆಗ್ತಾ ಇರಲಿಲ್ಲ, ಎಲ್ಲ ಪಕ್ಷಗಳು ಇಲ್ಲಿ ಫೀಲ್ಡ್ಗೆ ಇಳಿತಾ ಇರಲಿಲ್ಲ ಅನ್ನುವಂತಹ ಚರ್ಚೆಗಳು ಹೊರಗಡೆ ಜನ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟು ದಿನ ಮೌನ ವಹಿಸಿದ್ರು ಪ್ರಧಾನಿಗಳು ಅನ್ನುವಂಥ ಒಂದು ಪ್ರಶ್ನೆ. ಇವತ್ತು ಒಂದು ವಿಡಿಯೋ ಮಾಡೋದ್ರ ಮೂಲಕ ಇದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಿ ಮಾತನಾಡೋದಲ್ಲ, ಇನ್ನೊಂದು ರೀತಿಯಲ್ಲಿ ಟ್ವೀಟ್ ಮಾಡಿ ಮಾತನಾಡೋದಲ್ಲ, ನೇರವಾಗಿ ಬಂದು ಮಾತನಾಡಬೇಕು. ಒಂದು ಕಡೆ ಸೋನಿಯಾ ಗಾಂಧಿ ಅವರು ಕಿಡಿಕಾರ್ತಾ ಇದ್ದಾರೆ, ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿಡಿಕಾರ್ತಾ ಇದ್ದಾರೆ. ನಿನ್ನೆ ಕಲಾಪದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕಲಾಪ ಸುಗಮವಾಗಿ ನಡೆಯೋದಕ್ಕೆ ಅವಕಾಶ ಸಿಗೋದಿಲ್ಲ. ಅವಕಾಶ ಸಿಗಬೇಕು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸುಗಮ ಕಲಾಪ ನಡೆಯೋದಿಲ್ಲ ಅನ್ನುವಂಥ ಮಾತನ್ನ ಗಟ್ಟಿ ಧ್ವನಿಯಲ್ಲೇ ಹೇಳಿದರು. ಆಗಲೇ ಹೇಳಿದಾಗೆ ನೀಟ್ ಅಕ್ರಮದ ವಿರುದ್ಧ ಸೋನಿಯಾ ಗಾಂಧಿ ಅವರು ಕಿಡಿಕಾರಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಒಂದು ಲಾಠಿ ಚಾರ್ಜ್ಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದ ವೈದ್ಯರ ಅಳಲು ಆಲಿಸುವಲ್ಲಿ ಮೋದಿ ಸರ್ಕಾರ ವಿಫಲ ಆಗಿದೆ. ಈ ಘಟನೆ ಕ್ಷಮಿಸುವಂಥದ್ದೂ ಅಲ್ಲ, ಮರೆಯುವಂಥದ್ದೂ ಅಲ್ಲ ಅಂತ ಕಾಂಗ್ರೆಸ್ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಸೋನಿಯಾ ಗಾಂಧಿ ಅವರು ಈ ವಿಚಾರವನ್ನು ಉಲ್ಲೇಖ ಮಾಡಿ ಕಿಡಿಕಾರಿದ್ದಾರೆ. ಯಾವಾಗ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರೋ
ಅದಕ್ಕೆ ಕಾಂಗ್ರೆಸ್ ಕೂಡ ಕೈ ಜೋಡಿಸ್ತು. ರಾಹುಲ್ ಗಾಂಧಿಯವರು ಕೂಡ ಅಖಾಡಕ್ಕಿಳಿದರು. ಅಲ್ಲೂ ಕೂಡ ಪೊಲೀಸರು ರಾಹುಲ್ ಗಾಂಧಿ ಅವರನ್ನು ಹಾಗೂ ಪ್ರಿಯಾಂಕಾ ಗಾಂಧಿ ಅವರನ್ನು ವಶಕ್ಕೆ ಪಡ್ಕೊಂಡ್ರು. ಅದರಲ್ಲಿ ನಮ್ಮ ರಾಜ್ಯದ ಸಿಎಂ ಕೂಡ ಇದ್ದರು, ಡಿ ಕೆ ಶಿವಕುಮಾರ್ ಅವರು. ಎಲ್ಲರನ್ನ ಕೂಡ ವಶಕ್ಕೆ ಪಡ್ಕೊಳ್ಳಾಯಿತು. ನಂತರ ಸೋನಿಯಾ ಗಾಂಧಿ ಅವರು ಹೋಗಿ ಬಿಡಿಸ್ಕೊಂಬಂದ್ರು. ಇದು ಕೇಂದ್ರ ಸರ್ಕಾರದ ವಿರುದ್ಧ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿಡಿಕಾರಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಕಲಾಪದಲ್ಲಿ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಧಾನಿ ಮೋದಿ ಸಂಸತ್ ಕಲಾಪದಲ್ಲಿ ಉತ್ತರ ನೀಡಬೇಕು. ಸಂಸತ್ ಕಲಾಪದಲ್ಲಿ ಉತ್ತರ ನೀಡಬೇಕು. ಆ ಒಂದು ಕಲಾಪದಿಂದ ಹೊರಗೆ ಬಂದು ಉತ್ತರ ಕೊಡೋದು ಸರಿಯಲ್ಲ. ಈ ಕುರಿತು ಮನ್ ಕಿ ಬಾತ್ ಅಲ್ಲಿ ಉತ್ತರ ನೀಡೋದು ಸರಿಯಲ್ಲ. ವಿಡಿಯೋ ಮಾಡೋದ್ರ ಮೂಲಕ ಉತ್ತರ ಕೊಡೋದು ಸರಿಯಲ್ಲ. ಅವರು ನೇರವಾಗಿ ಕಲಾಪಕ್ಕೆ ಬಂದು ಕಲಾಪದಲ್ಲಿ ನಿಂತು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ ಮಲ್ಲಿಕಾರ್ಜುನ್ ಅವರು ಆಗ್ರಹಿಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ರಹಿಸಿದ್ದಾರೆ. ಸೊ ಕಲಾಪದಲ್ಲೇ ಉತ್ತರ ಕೊಡಬೇಕು, ಮನ್ ಕಿ ಬಾತ್ ಅಲ್ಲಿ ನೀವು ಉತ್ತರ ಕೊಟ್ಟರೆ ಸಾಕಾಗೋದಿಲ್ಲ ಅಂತ.